ಇಲ್ಲ ಸರ್, ಅವ್ರಿಗೆ ಖಂಡಿತ ಇದು ಬೇಕಾಗಿಲ್ಲ. ಅವರಿಗೆಲ್ಲ ಈಗ ಏನಂದರೆ ನಾವೊಂದು ಪಾಠನ ಕಲಿಸ್ಬೇಕಾಗಿದೆ. ಈಗ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂದರೆ ಅವ್ರು ಯಾರೇ ಬಂದು ಹೊರಡ್ದುಳಿಸೋಂಥ ಒಂದು ಕ್ಷಣ ಮಾತ್ರದಲ್ಲಿ ಹೊರಡ್ದುಳಿಸೋಂಥ ಶಕ್ತಿ ನಮ್ಮಲ್ಲಿ ಇದೆ ಇವಾಗ. ಸೊ ಯಾವ ಚೈನಾ ಬಂದರೂ ಅಷ್ಟೇ, ಯಾವ ಇದ್ರವ್ರು ಬಂದರೂ ಅಷ್ಟೇ, ನಮ್ಮನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಸರ್. ನಮ್ಮ ಯೋಧರು ಅಷ್ಟಿದ್ದಾರೆ. ಅದಲ್ಲದೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಒಂದು ತಾಯಿ ಕೊಟ್ಟ ಜನ್ಮನ ತಾಯಿನಾಡಿಗೆ ಅರ್ಪಿಸುವಂಥ ಏಕೈಕ ಜಗತ್ತಿನಲ್ಲಿ ಏಕೈಕ ವ್ಯಕ್ತಿ ಅಂದರೆ ಅದು ಸೈನಿಕ ಮಾತ್ರ. ನೀವು ಖಂಡಿತ ನೀವು ನಿಮ್ಮಲ್ಲಿ ಶಕ್ತಿ ಎಷ್ಟು ಇದೆ, ಶಕ್ತಿ ಮೀರಿ ನೀವು ಹೋರಾಡಿ ನಮ್ಮ ದೇಶ, ನಮ್ಮ ಧರ್ಮನ, ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೋಬೇಕಾಗಿದೆ. ನೀವು ಯಾವುದಕ್ಕೂ ಹೆದರಬೇಡಿ, ಪ್ರತಿಯೊಬ್ಬರು ಮುಂದೆ ಹೆಜ್ಜೆ ಇಟ್ಟು ಹೋರಾಡಿ. ಯಾವ ಟೆರರಿಸಮ್ ಅನ್ನೋದು ಫುಲ್ ನಿರ್ನಾಮ ಆಗೋಗ್ಬಿಡಬೇಕು, ಆ ಥರ ಮಾಡಿ. ಮತ್ತು ಈ ಒಂದು ರಿಕ್ವೆಸ್ಟ್ ಏನಂದರೆ, ಈಗ ವಾರ್ ಮೂಮೆಂಟ್ ಇರೋದ್ರಿಂದ ಎಲ್ಲ ಕಡೆ ಎಲ್ಲರೂ ಈಗ ರಜೆಗೆ ಹೋಗಿರ್ತಾರೆ. ಸೊ ರಜೆಯಿಂದ ಸೈನಿಕರು ಇಮ್ಮಿಡಿಯೇಟ್ ಅವ್ರನ್ನ ಕರ್ಸ್ಕೊತಾ ಇದ್ದಾರೆ, ತಕ್ಷಣ ಎಲ್ಲ ರಜೆ ಅಲ್ಲೇ ಇದು ಮಾಡಿ ಕರ್ಸ್ಕೊತಾ ಇದ್ದಾರೆ. ಸೊ ಅವರು ರಜೆಯಿಂದ ಹೋಗಬೇಕಿದ್ರೆ ಅವ್ರಿಗೆ ಸಡನ್ನಾಗಿ ಅವರಿಗೆ ಯಾವುದೇ ಒಂದು ಬುಕ್ಕಿಂಗ್ ಆಗಲಿ ಇದಾಗಲಿ ಮಾಡ್ಕೊಂಡು ಆಗಲಿಕ್ಕಾಗಲ್ಲ ಅದು. ಸೊ ಯಾವುದೇ ಆಗಲಿ ಟ್ರೈನಲ್ಲಿ ಹೋಗಬೇಕಾದ್ರೆ ಇದಾಗಲಿ ಅವರಿಗೆ ಒಂದು ಸಿಕ್ಕಿಲ್ಲ ಅಂದ್ರೆ, ಈಗ ಏಕೆಂದರೆ ಇದು ನಾನು ಅನುಭವಿಸಿದ್ದೀನಿ. ಈಗ ನಾವು ಅಷ್ಟೇ, ಈಗ ಏನಾದರೂ ಒಂದು ಬುಕ್ಕಿಂಗ್ ಇದು ಸಿಕ್ಕಿಲ್ಲ ಅಂತ ಅಂದಾಗ ನಾವು ಆ ಟ್ರೈನಲ್ಲಿ ಕೆಳಗಡೆ ಕೂತ್ಕೊಂಡು ನಾವು ಟ್ರಾವೆಲ್ ಮಾಡಿದ್ದೀವಿ. ಸೊ ಹಾಗೆ ಸೈನಿಕರು ಕೂಡ ಎಷ್ಟೋ ಜನ ಕೆಳಗಡೆ ಕೂತ್ಕೊಂಡು ಜರ್ನಿ ಮಾಡುವಾಗ ಅವರಿಗೆ ಒಂದು ಕರೆದು ಅವರಿಗೆ ಒಂದು ಸೀಟ್ ಕೊಡಿ, ಅವರಿಗೊಂದು ಇದು ಮಾಡಿಕೊಡಿ. ದಯವಿಟ್ಟು ಅವರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಲ್ಲಿ ನಿಮ್ಮ ಜೀವ ಉಳಿಸೋಕೆ ಅವರು ಹೋರಾಡ್ತಾರೆ.